ನಮ್ಮ ದೇಶ ಭಾರತ ಸುತ್ತಲೂ ಶತ್ರುಗಳೇ ತುಂಬಿಕೊಂಡಿದ್ದಾರೆ. ಈ ಮಾತು ಸುಳ್ಳು ಅನಿಸಿದ್ರೆ ಒಮ್ಮೆ ಭೂಪಟವನ್ನ ನೋಡಿ. ಭಾರತಕ್ಕೆ ಅಕ್ಕಪಕ್ಕ ಇರೋದೆಲ್ಲ ವೈರಿ ರಾಷ್ಟ್ರಗಳೇ. ಒಂದು ಪಾಕಿಸ್ತಾನ, ಇನ್ನೊಂದ್ ಕಡೆ ಚೀನಾ, ಇತ್ತ ಮಗ್ಗುಲ ಮುಳ್ಳಂದ್ರೆ ಅದು ಬಾಂಗ್ಲಾದೇಶ. ಹೌದು, ಬಾಂಗ್ಲಾ ಕೂಡ ಈಗ ಭಾರತದ ಮೇಲೆ ವೈರತ್ವ ಸಾಧಿಸೋಕೆ ಶುರು ಮಾಡಿದೆ. ಈಗ ಅಸಲಿ ಮ್ಯಾಟರ್ಗೆ ಬರೋಣ. ಭಾರತದ ಮೇಲೆ ಕೆಲವು ದೇಶಗಳು ಬಹಿರಂಗವಾಗಿ ವೈರತ್ವವನ್ನು ಸಾಧಿಸಿದ್ರೆ, ಇನ್ನು ಕೆಲವು ಎದುರಿಗೆ ನಗು ಬೀರಿ ಬೆನ್ನ ಹಿಂದೆ ಚೂರಿ ಹಾಕುತ್ತವೆ. ಆ ಪೈಕಿ ಬಾಂಗ್ಲಾ ಕೂಡ ಒಂದು. ಅಲ್ಲಿ ಹಿಂದೂಗಳ ಮೇಲೆ ಈಗಾಗಲೇ ದಾಳಿಯಾಗಿದೆ. ಹಿಂದೂ ದೇವಾಲಯಗಳನ್ನ ಛಿದ್ರ ಮಾಡಿದ್ದಾರೆ. ಬಿಕಾರಿ ಬಾಂಗ್ಲಾ ಹೇಗೆ ಭಾರತದ ಮೇಲೆ ಸಂಚು ರೂಪಿಸಿದೆ ಎನ್ನುವ ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ನೋಡಿ. ಭಾರತಕ್ಕೆ ಗಡಿ ರಕ್ಷಣೆ ವಿಷಯದಲ್ಲಿ ಬಂದ್ರೆ ಪಾಕಿಸ್ತಾನ ಮತ್ತು ಚೀನಾ ಪರಮ ಶತ್ರುಗಳು. ಇತ್ತೀಚಿನವರೆಗೂ ಪಾಕಿಸ್ತಾನ ಮತ್ತು ಚೀನಾದಿಂದ ಅಪಾಯ ಇತ್ತು. ಈಗ ಬಾಂಗ್ಲಾದೇಶವು ಕೂಡ ಭಾರತದ ವಿರುದ್ಧ ತೊಡೆತಟ್ಟೋಕೆ ಆರಂಭ ಮಾಡಿದೆ. ಹಂಗಾಮಿಯಾಗಿ ಬಾಂಗ್ಲಾದೇಶದ ಸರ್ಕಾರವನ್ನು ನಡೆಸ್ತಾ ಇರುವಂತ ಯುನಸ್ ಬಹಿರಂಗವಾಗಿ ಭಾರತದ ವಿರುದ್ಧ ಮಾತನಾಡ್ತಿದ್ದಾನೆ. ಅಷ್ಟೇ ಅಲ್ಲ, ಚೀನಾ ಪಾಕಿಸ್ತಾನದ ಜೊತೆಗೆ ಹತ್ತಿರವಾಗ್ತಾ ಇದ್ದಾರೆ. ಈಶಾನ್ಯ ಭಾರತವನ್ನ ಭಾರತದಿಂದ ಸುಲಭವಾಗಿ ತುಂಡರಿಸುವ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರದ ಬಳಿಕ ಯುನಸ್ ಈ ಮಾತನ್ನ ಮತ್ತೆ ಮತ್ತೆ ಹೇಳಿದ್ದಾನೆ. ಇದು ನಿಜಕ್ಕೂ ಗಂಭೀರವಾಗಿ ಯೋಚಿಸಬೇಕಾದಂತ ಸಂಗತಿ. ನಿತ್ಯ ಶತ್ರು ಎನಿಸಿರುವ ಪಾಕಿಸ್ತಾನವನ್ನ ಭಾರತ ಸಾಕಷ್ಟು ಅಳೆದು ತೂಗಿದೆ. ಆದ್ರೆ ಚೀನಾ ವಿಷಯದಲ್ಲಿ ಹಾಗಿಲ್ಲ. ಹೀಗಾಗಿ ರಿಸ್ಕ್ ತೆಗೆದುಕೊಳ್ಳುವ ಮಾತೇ ಬರುವುದಿಲ್ಲ. ಚೀನಾ ಯಾವಾಗ ಡೊಕ್ಲಾಮಾನ್ನಲ್ಲಿ ಮತ್ತು ಲಡಾಖ್ನಲ್ಲಿ ಕಿತಾಪತಿ ಮಾಡಿತೋ, ಭಾರತ ತನ್ನ ಉತ್ತರ ದಿಕ್ಕಿನ ಶತ್ರುವಿನ ಕಡೆ ಗಂಭೀರವಾಗಿ ಕಣ್ಣಿಟ್ಟಿರೋದು ಹೌದು. ಭಾರತದ ಭೂಪಟ ಗಮನಿಸಿ ನೋಡಿ. ಇಲ್ಲಿ ಪಶ್ಚಿಮ ಬಂಗಾಳ ಹಾಗೂ ಈಶಾನ್ಯ ರಾಜ್ಯಗಳಿಗೆ ಕೊಂಡಿ ಹಾಕಿ ಒಂದು ಸಣ್ಣ ತುಂಡನ್ನ ಕಾಣಬಹುದು. ಇದುವೇ ಸಿಲಿಗುರಿ ಕಾರಿಡಾರ್. ಇದು 20ರಿಂದ 22 ಕಿಲೋಮೀಟರ್ ಅಗಲ ಇದೆ. ಇದರ ಸುತ್ತಮುತ್ತ ಬಾಂಗ್ಲಾದೇಶ, ನೇಪಾಳ ಮತ್ತು ಭೂತಾನ್ ದೇಶಗಳಿವೆ. ಅಲ್ಲಿ ಅಪಾಯ ಇರೋದು ಬಾಂಗ್ಲಾದೇಶದಿಂದ. ಈ ಸಿಲಿಗುರಿ ಕಾರಿಡಾರ್ ಅನ್ನ ಚಿಕನ್ ನೆಕ್ ಅಂತ ಕರೆಯಲಾಗುತ್ತೆ. ಅಂದ್ರೆ ಕೋಳಿಯ ಕತ್ತಿನಂತೆ ಇದು ಸಣ್ಣದಿರೋದ್ರಿಂದ ಕತ್ತರಿಸೋದು ಸುಲಭ. ಪಾಕಿಸ್ತಾನದಂತೆ ಈಗ ಬಾಂಗ್ಲಾದೇಶ ಕೂಡ ಚೀನಾದ ಕೈಗೊಂಬೆಯಂತಾಗಿದೆ. ಬಾಂಗ್ಲಾದೇಶದ ಉತ್ತರ ಭಾಗದಲ್ಲಿ ಇರೋ ಲಾಲ್ ಮುನಿ ರಹತ್ ಜಿಲ್ಲೆಯಲ್ಲಿ ಚೀನಾಗೆ ಒಂದು ವಾಯುನೆಲೆಯನ್ನ ಸ್ಥಾಪಿಸೋಕೆ ಬಾಂಗ್ಲಾ ಅನುಮತಿಸಬಹುದು. ಹೀಗಾದಲ್ಲಿ ಚಿಕನ್ ನೆಕ್ ಎನ್ನುವ ಸಿಲಿಗುರಿ ಕಾರಿಡಾರ್ ಅನ್ನ ಸುಲಭವಾಗಿ ವಶಕ್ಕೆ ತೆಗೆದುಕೊಳ್ಳೋ ಅವಕಾಶ ಇರುತ್ತೆ. ಸಿಲಿಗುರಿ ಕಾರಿಡಾರ್ ಮೇಲೆ ದಾಳಿ ಮಾಡೋಕೆ ಚೀನಾಗೆ 3 ಮಾರ್ಗಗಳಿವೆ. ಒಂದು ನೇಪಾಳವನ್ನ ಬಳಸ್ಕೊಳ್ಳೋದು, ಇನ್ನೊಂದು ಬಾಂಗ್ಲಾದೇಶವನ್ನ ಬಳಸ್ಕೊಳ್ಳೋದು ಮತ್ತು ಭೂತಾನ್, ಸಿಕ್ಕಿಂ, ಚೀನಾ ಗಡಿಯಲ್ಲಿರುವಂತ ಡೊಕ್ಲಮಾ ಪ್ರದೇಶದ ಮೂಲಕ ಆಕ್ರಮಿಸೋದು. ಭಾರತ ಸೇನೆಗೆ ಈ ಅಪಾಯ ಡೊಕ್ಲಮಾ ಸಂಘರ್ಷವಾದಾಗಲೇ ಸ್ಪಷ್ಟವಾಗಿ ಗೊತ್ತಾಗಿದೆ. ಈ ಸಮಸ್ಯೆ ಸ್ವಲ್ಪ ಯಾಮಾರಿದ್ರೂ ಕ್ಷಿಪ್ರವಾಗಿ ಚಿಕನ್ ನೆಕ್ ಅನ್ನ ಶತ್ರುಗಳು ಕತ್ತರಿಸಿ ಬಿಡಬಹುದು. ಹೀಗಾದಲ್ಲಿ ಇಡೀ ಈಶಾನ್ಯ ಭಾರತವೇ ಭಾರತದ ಕೈತಪ್ಪಿ ಹೋಗ್ಬಿಡಬಹುದು. ಸಿಲಿಗುರಿ ಕಾರಿಡಾರ್ ಬಳಿ ರಷ್ಯಾ ನಿರ್ಮಿತ S-400 ಡಿಫೆನ್ಸ್ ಸಿಸ್ಟಮ್ ಅನ್ನ ಅಳವಡಿಸಲಾಗಿದೆ. ಇದು ಎಂಥ ಪವರ್ಫುಲ್ ಎಂಬುದನ್ನ ಆಪರೇಷನ್ ಸಿಂಧೂರದಲ್ಲೇ ನೋಡಿದ್ದೇವೆ. 400 ಕಿಲೋಮೀಟರ್ ದೂರದಲ್ಲೇ ಶತ್ರುಗಳ ವಿಮಾನ ಮತ್ತು ಕ್ಷಿಪಣಿಗಳನ್ನ ಪತ್ತೆ ಮಾಡಿ ಹೊಡೆದು ಬಿಸಾಡುವ ಸಾಮರ್ಥ್ಯ ಇದಕ್ಕಿದೆ. ಇದರ ಜೊತೆಗೆ ಆಕಾಶ ಡಿಫೆನ್ಸ್ ಸಿಸ್ಟಮ್ ಕೂಡ ಇದೆ. ಇದು ಕಡಿಮೆ ಅಂತರದಲ್ಲಿ ಸಿಗುವ ಗುರಿಗಳನ್ನ ನಾಶ ಮಾಡಬಲ್ಲದು. ಇಲ್ಲಿಗೆ ಸಮೀಪ ಇರುವಂತ ಹಶಿಮಾರ್ ವಾಯುಸೇನೆಗೆ ರಫೇಲ್ ಜೆಟ್ಗಳನ್ನ ನಿಯೋಜಿಸಲಾಗ್ತಾ ಇದೆ. ಈ ಜೆಟ್ಗಳ ಬತ್ತಳಿಕೆಯಲ್ಲಿ ಮಿಟಿಯಾರ್, ಸ್ಕಾಲ್ಪ್ ಮಿಸೈಲ್ಗಳಿರುತ್ತವೆ. ಶತ್ರುಗಳ ರಡಾರ್ ಮತ್ತು ಕಮ್ಯುನಿಕೇಶನ್ ಸಿಗ್ನಲ್ಗಳು ಮಂಕುಗೊಳಿಸುವ ಸುಧಾರಿತ ಎಲೆಕ್ಟ್ರಾನಿಕ್ ಸಿಸ್ಟಮ್ ಈ ರಫೇಲ್ ಜೆಟ್ನಲ್ಲಿ ಇದೆ. ಮಿಟಿಯಾರ್ ಮತ್ತು ಸ್ಕಾಲ್ಪ್ ಮಿಸೈಲ್ ಮಾತ್ರವಲ್ಲ, ಇಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಯೂನಿಟ್ ಅನ್ನ ನಿಯೋಜಿಸಲಾಗ್ತಾ ಇದೆ. ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನದ ವಾಯುನೆಲೆಗಳನ್ನ ಈ ಬ್ರಹ್ಮೋಸ್ ಕ್ಷಿಪಣಿಗಳು ಚಿಂದಿ ಉಡಾಯಿಸಿದ್ದನ್ನ ನೆನಪಿಸಿಕೊಳ್ಳಿ. ಇದು ವಿಶ್ವದ ಯಾವುದೇ ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸಿ ಶತ್ರು ಪ್ರದೇಶದ ಯಾವುದೇ ಟಾರ್ಗೆಟ್ ಅನ್ನ ಗುದ್ದಬಲ್ಲ ತಾಕತ್ತನ್ನ ಹೊಂದಿದೆ. ಸಿಲಿಗುರಿ ಕಾರಿಡಾರ್ನಲ್ಲಿ ನೆಲದಿಂದ ನಿಂತು ರಕ್ಷಣೆ ಮಾಡೋಕೆ ತ್ರಿಶಕ್ತಿ ಕಾರ್ಪ್ಸ್ ಎನ್ನುವ ಪಡೆಯನ್ನ ಕಟ್ಟಲಾಗಿದೆ. ಭೂಸೇನೆಯ ವಿವಿಧ ಭಾಗಗಳ ಮಧ್ಯೆ ಸಮನ್ವಯ ಅಥವಾ ಹೊಂದಾಣಿಕೆ ತರೋಕೆ ತ್ರಿಶಕ್ತಿ ಪಾತ್ರ ಬಹಳ ಮುಖ್ಯ. T-90 ಭೀಷ್ಮ ಎನ್ನುವ ಬಲಿಷ್ಠ ಯುದ್ಧ ಟ್ಯಾಂಕರ್ಗಳು, ಸಾಕಷ್ಟು ಸಂಖ್ಯೆಯಲ್ಲಿ ಮದ್ದುಗುಂಡುಗಳು, ಗನ್ಗಳು ಇತ್ಯಾದಿಗಳನ್ನ ಈ ಪಡೆಗಳು ಹೊಂದಿರುತ್ತವೆ. ತ್ರಿಶಕ್ತಿ ಕಾರ್ಪ್ಸ್ ಜೊತೆ ಬ್ರಹ್ಮೋಸ್ ಕಾರ್ಪ್ಸ್ ಎನ್ನುವ ವಿಶೇಷ ಪಡೆಯೂ ಇದೆ. ಈ ಮೌಂಟೇಸ್ ಸ್ಟ್ರೈಕ್ ಕಾರ್ಪ್ಸ್ ಆಗಿದೆ. ಅಂದ್ರೆ ಗುಡ್ಡಗಾಡು ಪ್ರದೇಶಗಳನ್ನ ಬಳಸಿ ಶತ್ರುಗಳ ಮೇಲೆ ಪ್ರಹಾರ ಮಾಡುವ ಪರಿಣಿತಿ ಇರುತ್ತೆ. ಚೀನಾದ LAC ಗಡಿಯಲ್ಲಿ ಮಿಂಚಿನ ವೇಗದಲ್ಲಿ ಈ ಪಡೆಗಳು ದಾಳಿ ಮಾಡಿ ಶತ್ರುಗಳ ಮೇಲೆ ಆಘಾತ ಎಸಗೋಕೆ ಸಾಧ್ಯ ಆಗುತ್ತೆ. ಇತ್ತ ನೋಡ್ತಾ ಹೋಗೋದಾದ್ರೆ ಬಾಂಗ್ಲಾದೇಶದಿಂದ ಬರುವ ಕೆಲವು ಉತ್ಪನ್ನಗಳ ಆಮದಿನ ಮೇಲೆ ಭಾರತ ಸರ್ಕಾರ ಹೊಸ ಬಂದರು ನಿರ್ಬಂಧಗಳನ್ನ ವಿಧಿಸಿದೆ. ಆ ನಿರ್ಬಂಧಗಳ ಅಡಿಯಲ್ಲಿ ಈಗ ಬಟ್ಟೆ, ಬಿಸ್ಕತ್ತುಗಳು, ತಿಂಡಿಗಳು, ಪಾನೀಯಗಳು,
ಪ್ಲಾಸ್ಟಿಕ್ ಮತ್ತು ಮರದ ಉತ್ಪನ್ನಗಳು, ಹತ್ತಿ ತ್ಯಾಜ್ಯ, ಬಣ್ಣಗಳು ಮತ್ತು ಪಿವಿಸಿ ಮುಂತಾದ ಸಂಸ್ಕರಿಸಿದ ಆಹಾರ ಉತ್ಪನ್ನಗಳಂತಹ ಸರಕುಗಳನ್ನು ಆಯ್ದ ಸಮುದ್ರ ಬಂದರುಗಳ ಮೂಲಕ ಮಾತ್ರ ಭಾರತಕ್ಕೆ ತರೋಕೆ ಅನುಮತಿಸಲಾಗುವುದು. ವಾಣಿಜ್ಯ ಸಚಿವಾಲಯದ ಅಡಿಯಲ್ಲಿ ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ಈ ಸಂಬಂಧ ಅನುಮೋದನೆಯನ್ನು ಹೊರಡಿಸಿದೆ. ಇದು ತಕ್ಷಣದಿಂದ ಜಾರಿಗೆ ಬಂದಿದೆ. ಅಧಿಸೂಚನೆಯ ಪ್ರಕಾರ ಈಗ ಯಾವುದೇ ಭೂ ಬಂದರಿನಿಂದ ಬಾಂಗ್ಲಾದೇಶದ ಸಿದ್ಧ ಉಡುಪುಗಳು ಆಮದು ಮಾಡಿಕೊಳ್ಳೋದಿಲ್ಲ. ಆ ಆಮದು ಮುಂಬೈನ ನವಾಶೇವ ಮತ್ತು ಕೋಲ್ಕತ್ತಾ ಬಂದರುಗಳಿಂದ ಮಾತ್ರ ಸಾಧ್ಯ ಆಗುತ್ತೆ.